Hi all, welcome back to my channel Love It's Vlog in Kannada. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಫ್ಲವರ್ ಡಿಸೈನ್ನ ನೀವು ಸ್ಲೀವ್ಸ್ಗೆ ನೆಕ್ಗೆ ಯೂಸ್ ಮಾಡ್ಬೋದು, ಬ್ರೈಡಲ್ ಬ್ಲೌಸ್ಗೂ ಕೂಡ ಈ ಡಿಸೈನ್ನ ಯೂಸ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. 2 ನಂಬರ್ ಸೈಜ್ ಪರ್ಲ್ನ ಯೂಸ್ ಮಾಡಿದ್ದೀನಿ ಸೆಂಟರ್ಗೆ. ಅದ್ರ ಸುತ್ತ ಶುಗರ್ ಬೀಡ್ಸ್ನ ಕೊಟ್ಟಿದ್ದೀನಿ. ಶುಗರ್ ಬೀಡ್ಸ್ ಕೊಟ್ಟಿದ್ಮೇಲೆ 6+6 6+6 12 ಎಳೆ ದಾರಾನ ತೊಗೊಂಡಿದ್ದೀನಿ. ಫ್ರೆಂಚ್ ನಾಟ್ ಹಾಕೋಕ್ಕೆ ಚಮ್ಕಿ ಯೂಸ್ ಮಾಡಿ ಫ್ರೆಂಚ್ ನಾಟ್ ಹಾಕ್ತಾ ಇರೋದು. ಇದ್ರ ಸುತ್ತ ಒಂದೊಂದು ಕಡೆ 3 ಫ್ರೆಂಚ್ ನಾಟ್ನ ಹಾಕ್ತಾಯಿದ್ದೀನಿ ಚಮ್ಕಿ ಯೂಸ್ ಮಾಡಿ. ಈ ಬುಟ್ಟ ಡಿಸೈನು ಅಷ್ಟೇ ನೀವು ಸ್ಲೀವ್ಸ್ಗೆ, ನೆಕ್ಗೆ, ಬ್ರೈಡಲ್ ಬ್ಲೌಸ್ಗೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದನ್ನು ನೀವು ಎಲ್ಬೋ ಡಿಸೈನ್ ಆಗಿ ಮೊಳ್ಕೈ ಹತ್ರ ಮಾತ್ರ ಈ ಡಿಸೈನ್ ಹಾಕ್ಕೊಂಡು ಪ್ಲೇನ್ ನೆಕ್ ಇಟ್ಕೊಂಡು ಸಿಂಪಲ್ ಸ್ಯಾರಿಗೆ ಈ ವರ್ಕ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದು ಡಬಲ್ ಕಲರ್ ಕಾಂಬಿನೇಷನ್ ಇರೋ ಸೀರೆ ಟ್ರೈ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಚ್ ನಾಟ್ ವರ್ಕ್ ಅಂದರೆ ಅದು ಥ್ರೆಡ್ ವರ್ಕ್ ಅಲ್ವಾ, ತುಂಬ ದಿನ ಬಾಳಿಕೆನೂ ಬರುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ನಾನು ಸಿಂಗಲ್ ಕಲರ್ ಯೂಸ್ ಮಾಡಿ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ನೀವು ಡಬಲ್ ಕಲರ್ ಇಲ್ಲ ತ್ರಿಬಲ್ ಕಲರ್ ಇಲ್ಲ 4 ಕಲರ್ ಕೂಡ ಯೂಸ್ ಮಾಡಿ ನೀವು ಟ್ರೈ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ನೀಡಲಲ್ಲಿ ಮಾಡೋದ್ರಿಂದ ಇದು ಎಲ್ಲರೂ ಟ್ರೈ ಮಾಡ್ಬೋದು ಈ ಡಿಸೈನ್ನ. ಈ ಥರ 4 ಕಡೆನೂ 3 ಫ್ಲವರು ಫ್ರೆಂಚ್ ನಾಟ್ 2 ರೌಂಡ್ಸ್ನ ಫ್ಲವರ್ ಹಾಕಿದ್ದೀನಿ. ಜರ್ದೋಸಿನ ಹಾಕಿ ಮಧ್ಯೆ ಅದು ಫಿಟ್ಟಾಗಿ ಕೂರಬೇಕಲ್ಲ, ಒಂದು ಲಾಕ್ ಹಾಕಿದಾಗ ಅದು ಫಿಟ್ಟಾಗಿ ಕೂರುತ್ತೆ. ಈ ಫ್ಲವರ್ ಡಿಸೈನಲ್ಲೂ ಅಷ್ಟೇ ಜರ್ದೋಸಿನ 1 ಇಂಚ್ ಕಟ್ ಮಾಡಿದ್ದೀನಿ. ಅದು ಮಧ್ಯೆ ಹಾಕೋಕ್ಕೆ ಇನ್ನೊಂದು ಜರ್ದೋಸಿನ 1/4 ಇಂಚ್ ಕಟ್ ಮಾಡಿದ್ದೀನಿ. ಈ ಫ್ಲವರ್ ಡಿಸೈನ್ನ ಇನ್ನೂ ಬೇರೆ ಥರನೂ ಹಾಕೊಬೋದು. ಬರೀ ಬೀಡ್ಸಲ್ಲೇ ಟ್ರೈ ಮಾಡ್ಬೋದು, ಕಟ್ ಬೀಡಲ್ಲಿ ಟ್ರೈ ಮಾಡ್ಬೋದು. ಈ ಥರ ಜರ್ದೋಸಿನೆಲ್ಲ ಹಾಕಿದ್ಮೇಲೆ ಫೈನಲಾಗಿ ಫ್ಲವರ್ ಈ ಥರ ಕಾಣುತ್ತೆ. ನೀವು ಈ ಡಿಸೈನ್ನ ಒಂದ್ಸತಿ ಟ್ರೈ ಮಾಡಿ. ನಾರ್ಮಲ್ ನೀಡಲ್ ಡಿಸೈನ್ ಅಲ್ವಾ, ಯಾರು ಬೇಕಾದರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಪರ್ಲ್ ಜಾಗದಲ್ಲಿ ಬೇರೆ ಬೀಡ್ಸ್ನೂ ಹಾಕ್ಬೋದು, ಇಲ್ಲ ಅಲ್ಲೂ ಒಂದು ಫ್ರೆಂಚ್ ನಾಟ್ ಹಾಕೋಬೋದು, ಇಲ್ಲ ಜರ್ಕನ್ ಸ್ಟೋನ್ಸ್ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.